ಹಲೋ ನಮಸ್ತೆ ಫ್ರೆಂಡ್ಸ್, 77 ಹಿಲ್ಸ್ ಫಾರ್ಮಿಂಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ನನ್ನ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಇದು ಗಣಗ್ಲೆ ಗಿಡ ಎಲ್ಲರಿಗೂ ಗೊತ್ತಿರುತ್ತೆ. ಗಣಗ್ಲೆ ಹೂವು ಚಿಕ್ಕದಾಗೂ ಇರುತ್ತೆ, ದೊಡ್ಡದಾಗೂ ಇರುತ್ತೆ. ಇದು ದೊಡ್ಡ ಗಣಗ್ಲೆ. ಇದನ್ನು ಗೋಸಂಪಿಗೆ ಅಂತಲೂ ಹೇಳ್ತಾರೆ, ದೇವಗಣಗಲೆ ಅಂತಲೂ ಹೇಳ್ತಾರೆ, ತಂಬಿಟ್ಟು ಹೂವು ಅಂತಲೂ ಹೇಳ್ತಾರೆ. ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ. ಇದನ್ನು ನಾನು ಪೇಂಟ್ ಬಕೆಟಲ್ಲಿ ಬೆಳೆಸಿದ್ದೀನಿ. ಇದು ಸಾಮಾನ್ಯವಾಗಿ ನೆಲದ ಮೇಲೆ ಬೆಳೆಯುವಂಥದ್ದು. ಇದು ನೋಡಿ, ಪೇಂಟ್ ಬಕೆಟಲ್ಲಿ ಬೆಳೆಸಿದ್ದೀನಿ. ಅನ್ವಾಂಟೆಡ್ ಆಗಿರೋವಂಥದ್ದನ್ನು ಎಲ್ಲ ತೆಗೆದುಬಿಟ್ಟು, ಅದು ಗಿಡಗಳೇನಿರುತ್ತೆ ಅನ್ವಾಂಟೆಡಾಗಿ ಅದನ್ನು ತೆಗೆದುಬಿಟ್ಟು ನಾವು ಅದನ್ನ ಮಣ್ಣು ಲೂಸ್ ಮಾಡಿಬಿಟ್ಟು ಯಾವುದೇ ಫರ್ಟಿಲೈಸರ್ ಹಾಕ್ತೀವಿ ಅಂತ ಹೇಳಿದ್ರು, ಕಿಚನ್ ವೇಸ್ಟ್ ಹಾಕ್ತೀವಿ ಅಂದ್ರೂ ಮಣ್ಣು ಲೂಸ್ ಮಾಡಿ ಹಾಕಬೇಕು. ನೋಡಿ, ಇದು ಸಗಣಿ, ಹಸಿ ಸಗಣಿನ ನಾನು ನೆನೆಸಿ 24 ಅವರ್ಸ್ ನೆನೆಸ್ಬಿಟ್ಟು ಲಿಕ್ವಿಡ್ ರೂಪದಲ್ಲಿ ಕೊಡ್ತಾಯಿದ್ದೀನಿ. 24 ಅವರ್ಸ್ ನೆನೆಸಿ ಕೊಟ್ಟಾಗ ಅದರಲ್ಲಿರುವಂಥ ಪೌಷ್ಟಿಕಾಂಶ ಎಲ್ಲ ಬಿಟ್ಕೊಂಡು ಗಿಡಕ್ಕೆ ತುಂಬ ರೂಟ್ಗೆ ಎಲ್ಲ ಪೌಷ್ಟಿಕಾಂಶ ಸಿಗುತ್ತೆ. ನೋಡಿ, 24 ಅವರ್ಸ್ ಆದಮೇಲೆ ಈ ಥರ ಬರುತ್ತೆ. ಅದನ್ನು ಒಂದು ಕಡ್ಡಿ ತೊಗೊಂಡು ಕ್ಲೀನಾಗಿ ಅದನ್ನು ಕಲಕ್ಬಿಟ್ಟು ಅದನ್ನು ಎಲ್ಲ ಗಿಡಕ್ಕೂ ಒಂದೊಂದು ಚೊಂಬು, ಚಿಕ್ಕದಿದ್ರೆ ಸ್ವಲ್ಪ, ದೊಡ್ಡದಿದ್ದರೆ ಒಂದು ಚೊಂಬು ಫುಲ್ಲು, ಇದು ಒಂದು 1 ಲೀಟ್ರಷ್ಟು ಹಿಡಿಯುತ್ತೆ ಚೊಂಬು. ಈ ಥರಲ್ಲಿ ಕೊಟ್ಟರೆ ಕರೆಕ್ಟಾಗಿ ಆಗುತ್ತೆ. ಅದು ಲಿಕ್ವಿಡ್ ರೂಪದಲ್ಲಿ ಇರೋದ್ರಿಂದ ಅದ್ರ ಮೇಲೆ ನಾವು ನೀರು ಹಾಕೋದ್ರಿಂದ ಇವತ್ತು ಹಾಕಬಾರ್ದು, ಬೆಳಗ್ಗೆ ಗೆದ್ದು ನೀರು ಕೊಟ್ಟಾಗ ಅದು ರೂಟ್ಗೆ ಹಿಡ್ಕೊಳ್ಳುತ್ತೆ. ನೋಡಿ, ಅದು ಕಿಚನ್ ವೇಸ್ಟು ಮತ್ತು ಈ ಸಗಣಿ ಇದು ಲಿಕ್ವಿಡ್ ಎಲ್ಲ ಕೊಟ್ಟು ನಾನು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ರೀಪಾಟ್ ಮಾಡೋಕ್ಕಿಂತ ಮುಂಚೆ ಕಡ್ಡಿ ಥರ ಇತ್ತು, ಅದರಲ್ಲೂ ಹೂವು ಬಂದಿತ್ತು, ಎಲೆಗಳೆಲ್ಲ ಉದುರೋಗುತ್ತೆ. ಮತ್ತು ತಿರ್ಗಾ ನಾನು ರೀಪಾಟ್ ಮಾಡಿಬಿಟ್ಟು ಈ ಥರ ಎಲ್ಲ ಫರ್ಟಿಲೈಸರ್ ಕೊಟ್ಟಾಗ ನೋಡಿ, ಹೂವು ಎಲೆನೂ ಬಂದಿದೆ, ಗಿಡದ ತುಂಬ ಹೂವನೂ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೂವು ಎಲ್ಲ ತುಂಬ ದೊಡ್ಡದಾಗಿ ಅರಳಿದೆ. ನಾನು ಒಂದು ಲೇಯರ್ ಮಣ್ಣು ತೆಗೆದು ಒಂದು ಲೇಯರ್ ಕಿಚನ್ ವೇಸ್ಟ್ ಹಾಕಿ, ಮತ್ತು ಈ ತರಕಾರಿ ತೊಳೆದಿರೋ ನೀರು, ಬೇಳೆ ತೊಳೆದಿರೋದ್ರಲ್ಲಿ ಪ್ರೋಟೀನ್ಸು, ಕ್ಯಾಲ್ಶಿಯಮ್ಮು ಎಲ್ಲ ಇರುತ್ತೆ. ಅಕ್ಕಿ ತೊಳೆದಿರೋ ನೀರು, ಅದನ್ನೆಲ್ಲ ನಾನು 15 ಡೇಸ್ 10 ಡೇಸ್ಗೆ ಒಂದು ಸತಿ ಕೊಡ್ತಾ ಇರ್ತೀನಿ. ಹಿಂದಿನ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ನಾನು ರೀಪಾಟ್ ಮಾಡಿದ್ಮೇಲೆ ಗಿಡ ತುಂಬ ಎಲೆ ತುಂಬಿಕೊಂಡಿದೆ. ಇವಾಗ ಎಲೆ ಹೂವು ಎಲ್ಲ ಎಷ್ಟು ಕ್ಲೀನಾಗಿ ಬಂದಿದೆ. ಇವಾಗ ಈ ಥರ ನಾವು ಕಿಚನ್ ವೇಸ್ಟಿಂದನೂ ಬೆಳಿಬೋದು. ಸಗಣಿ ಸಿಕ್ಕಿದ್ರೆ ಪರವಾಗಿಲ್ಲ, ಹಾಕಿ ಒಣಗಿರೋದಿದ್ರೂ ಸರಿ, ಹಸಿದಿದ್ರೂ ಸರಿ. ಸಿಕ್ಕಲ್ಲ ಅನ್ನೋರು ಕಿಚನ್ ವೇಸ್ಟಿಂದ ಈ ಥರ ಬೆಳಿಬೋದು. ನೋಡಿ, ಎಷ್ಟು ಚೆನ್ನಾಗಿ ದೊಡ್ಡ ಮರ, ದೊಡ್ಡ ಗಿಡ ಆಗಿಬಿಟ್ಟಿದೆ. ಇದು ಮರ ಆಗೋಂಥದ್ದು ಪೇಂಟ್ ಬಕೆಟಲ್ಲಿ ಇಷ್ಟು ದೊಡ್ಡ ಗಿಡ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಅದರದ್ದೇ ಒಂದು ಕೊಂಬೆ ಮುರಿದೋಗ್ಬಿಟ್ಟಿತ್ತು. ಅದನ್ನು ತೆಗ್ದು ನಾನು ಆ ಟೈಮಲ್ಲಿ ನನಗೆ ಬಕೆಟ್ ಇರಲಿಲ್ಲ, ಒಂದು ಚೀಲನೇ ಹೊಲ್ದುಬಿಟ್ಟು ಚೀಲಕ್ಕೆ ಹಾಕಿದ್ದೀನಿ. ನೋಡಿ, ಚೀಲದಲ್ಲೂ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದೂ ಹೂವು ಕೊಡ್ತಿದೆ. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಬನ್ನಿ ಹೂವನ್ನ ಹಾರ್ವೆಸ್ಟ್ ಮಾಡೋಣ. ಒಂದು ದಿನಕ್ಕೆ ಎಷ್ಟು ಹೂವು ಬಿಡುತ್ತೆ, ಇಷ್ಟು ಹೂವು ಸಿಗುತ್ತೆ. ನೋಡೋಕ್ಕೂ ಅಂದ ಇಡಿಸುತ್ತೆ. ಮನೆ ಅಂದನ ನಾನು ಬಾಲ್ಕನಿಲಿ ಇಟ್ಟಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ರೋಡಲ್ಲಿ ಹೋಗ್ತಾ ಇರೋರೆಲ್ಲ ಕೇಳ್ತಾರೆ, ನೆಲದ ಮೇಲೆ ಬಿಡುವಂಥ ಗಿಡ ಪೇಂಟ್ ಬಕೆಟಲ್ಲಿ ಬೆಳೆಸಿದಿರಲ್ಲ, ಇಷ್ಟು ದೊಡ್ಡ ಗಿಡ ಆಗಿದೆಯಲ್ಲ ಅಂತ ಮನೆಗೆ ಬಂದವ್ರೂ ಸಹ ಕೇಳ್ತಾರೆ. ನೆಲದ ಮೇಲೆ ಬಿಡುವಂಥದ್ದನ್ನು ನೀವು ಎಷ್ಟು ಚೆನ್ನಾಗಿ ಹಾಕಿ ಬೆಳೆಸಿದಿರಲ್ಲ ಅಂತ. ನೋಡಿ, ಎಷ್ಟು ಹೂವು ಬರುತ್ತೆ. ಈ ಬೇಸಿಗೆನಲ್ಲಿ ಮಾರಮ್ಮಂದು ಪೂಜೆ ಮಾಡೋರೆಲ್ಲ ಹೋಗೋರೆಲ್ಲನೂ 2 ಹೂವಾದರೂ ಕೊಡಿ ನಮಗೆ ತಂಬಿಟ್ಟಿಗೆ ಬೇಕಂತ ಈಸ್ಕೊಂಡು ಹೋಗ್ತಾರೆ. ಖುಷಿಯಾಗುತ್ತೆ ಆವಾಗ ನನಗೆ. ಪರವಾಗಿಲ್ಲ ಅಲ್ಲ, ನಾವು ಬೆಳೆದಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ಈ ಕಿಚನ್ ವೇಸ್ಟಿಂದನೇ ಬೆಳಿಬೋದು. ಸಗಣಿ ಸಿಕ್ಕೋರು ಹಾಕಿ, ಸಿಕ್ಕಿಲ್ಲ ಅನ್ನೋರು ಕಿಚನ್ ವೇಸ್ಟು ಮತ್ತು ಅಕ್ಕಿ ತೊಳೆದಿರೋ ನೀರು ಇದೆಲ್ಲ ಯೂಸ್ ಮಾಡಿ ಒಂದು 15 ಡೇಸ್ 10 ಡೇಸ್ಗೆ ಒಂದು ಸತಿ ಹಾಕಿ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬಂದಿದೆ ನೋಡಿ. ಡೈಲಿ ಇಷ್ಟು ಹೂವು ನಾನು ಹಾರ್ವೆಸ್ಟ್ ಮಾಡ್ತೀನಿ. ಫೋಟೋ ಗಿಟ್ಟಗಳು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕಿಚನ್ ವೇಸ್ಟಿಂದನೂ ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ. ನೋಡಿ, ಇವಳು ನನ್ನ ಮಗಳು ಸಿರಿ ಅಂತ ಅವಳ ಹೆಸರು. ನಾನು ಮೇಲೆ ಹೂವನ್ನು ಹಾರ್ವೆಸ್ಟ್ ಮಾಡೋದಕ್ಕೆ ಬಂದಿದ್ದಕ್ಕೆ ಅವಳು ನನ್ನ ಹಿಂದೆ ಬಂದಿದ್ದಾಳೆ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.